ಕೊಡೋದನ್ನ ಒಳ್ಳೇದು ಅಂತ ಅಂತಾರೆ. ಆದ್ರೆ ಕೆಲವರು ದಾನ ಕೊಡುವುದ್ರಿಂದಾನೇ ತಪ್ಪಿಸ್ಕೊಳ್ತಾರೆ. ಯಾಕೆ ಹಾಗೆ? ಎಲ್ಲಿವರೆಗೂ ದಾನ ಕೊಡೋದು ಅಂತಾಗತ್ತೆ, ಕೊಡೋದು ಯಾರಿಗೂ ಇಷ್ಟ ಆಗಲ್ಲ. ಎಸ್ಪೆಷಲಿ ಸೆಲ್ಫ್ ಸೆಂಟರ್ಡ್, ಸೆಲ್ಫಿಶ್ ಆಗಿರೋರಿಗೆ ಕೊಡೋದು ಗೊತ್ತೇ ಇಲ್ಲ. ಅವ್ರು ಏನನ್ನೂ ಕೊಡಲ್ಲ. ಇದಕ್ಕೆ ಗ್ರೀಡ್ ಅಂತಾರೆ. ಡಿಸೈರ್ ಆ್ಯಂಡ್ ಗ್ರೀಡ್ ಎಷ್ಟಿರುತ್ತೆ ಅಂದರೆ ಅವ್ರು ಕೊಡಲ್ಲ. ಇದು ಅಹಂಕಾರದ ಪರಮಾವಧಿ. ಎಲ್ಲ ತನಗೆ ಅಂತ ಹಿಡ್ಕೊಳ್ಳೋದು. ಕೊಡಬೇಕಾದ ಸಂದರ್ಭ ಬಂದಾಗ ಅಳೆದು ಸುರಿದು ಯೋಚನೆ ಮಾಡಿ ತಮಗೆ ಬೇಕಾದವ್ರಿಗೆ ಏನಾದರೂ ಅದರಿಂದ ಬರೋಂಗಿದ್ರೆ, ವಾಪಸ್ ಬರೋಂಗಿದ್ರೆ ಕೊಡ್ತಾರೆ. ವ್ಯಾಪಾರದಲ್ಲಿ ಕೊಡ್ತಾರೆ, ವ್ಯಾಪಾರ ಮನೋಧರ್ಮದಲ್ಲಿ ಕೊಡ್ತಾರೆ. ಅಥವಾ ವಿಧಿ ಇಲ್ಲದೆ ತನ್ನವ್ರಿಗೆ ಏನಾದರೂ ಅಟ್ಯಾಚ್ಮೆಂಟ್ ಇದ್ದರೆ, ನಂದು, ನನ್ನವರು, ನನ್ನ ಮಕ್ಕಳು ಅಷ್ಟಕ್ಕೆ ಕೊಡ್ತಾರೆ, ಇಲ್ಲ ಕೊಡಲ್ಲ ಅವರು. ಈ ಗ್ರೀಡಿನೆಸ್ಸು ಬೇರೆಯವ್ರು ನೋಡು ಸಹಿಸಲ್ಲ. ಮಾತ್ಸರ್ಯವೂ ಇರುತ್ತೆ ಅವರಲ್ಲಿ, ವ್ಯಾಮೋಹವೂ ಇರುತ್ತೆ. ಇದೇ 90% ಜನಕ್ಕೆ ಇದೇ ಇರೋದು. ಅದರಿಂದಲೇ ಕಾಂಪಿಟೇಷನ್ ಮೇಲೆ ಗಳಿಸ್ಕೊಂಡು ಹಿಡ್ಕೊಂಡು ತಾವು ಒಬ್ರಿಗಿಂತ ಒಬ್ಬರು ಜಾಸ್ತಿ ಗ್ರೀಡ್ ಬಂದಿದೆ. ಆ್ಯಕ್ಚುಲಿ ಅವ್ರ ಹತ್ರ ನೀವು ವಸೂಲು ಮಾಡಬೇಕಾದ್ರೆ ಅವ್ರಿಗೆ ನೀವು ಒಳ್ಳೇದಾಗತ್ತೆ, ನಿಂಗೆ ಹಂಗಾಗತ್ತೆ, ಹಿಂಗಾಗತ್ತೆ, ನೀವು ಇರೋದಕ್ಕಿಂತ ಡಬಲ್ ಆಗುತ್ತೆ, ನೀವು ಅಂಥ ಹಣನ ಆಕರ್ಷಿಸ್ತೀರಾ, ಇದು ಮಾಡ್ತೀರಾ, ಅದು ಮಾಡ್ತೀರಾ ಅಂತ ಅವ್ರಿಗೇನಾದ್ರೂ ಹೇಳಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಕಾಯಿಲೆ ಬಂದಿದ್ದರೆ ಕಾಯಿಲೆ ಹೋಗುತ್ತೆ, ಮನಸ್ಸು ಹಾಳಾಗಿದ್ದರೆ ಮನಸ್ಸು ಚೆನ್ನಾಗಾಗುತ್ತೆ, ಸಂಬಂಧ ಹಾಳಾಗಿದ್ದರೆ ಚೆನ್ನಾಗಾಗುತ್ತೆ. ಹೀಗೆ ಸಂಬಂಧ ಹಾಳಾಗೋದು, ಮನಸ್ಸು ಹಾಳೋದು, ದೇಹ ಹಾಳೋದು ಎಲ್ಲ ಆ ಗ್ರೀಡಿಂದನೇ ಆಗಿರುತ್ತೆ ಅವ್ರಿಗೆ. ಅವ್ರಿಗೆ ಗೊತ್ತಿಲ್ಲ ಅದೇ ಕಾರಣ ಅಂತ. ನೀವು ಕೊಡಿ ಅಂತ ಸ್ವಲ್ಪ ಈ ಥರನಾದರೂ ಕೊಡಿಸಿದ್ರೆ ಸ್ವಲ್ಪ ಅವ್ರಿಗೆ ಪುಣ್ಯ ಬರಲಿ ಅಂತ ಕೊಟ್ಟರೆ ಸರಿ ಹೋಗುತ್ತೆ ಅಂದರೆ ಆವಾಗ ಒಂಚೂರು ಕೊಡ್ತಾರೆ. ಅಂದರೆ ಇದು ಡೂಯಿಂಗ್ ಡೈಮೆನ್ಷನ್ನಲ್ಲೇ ನಡೀತಾ ಇರುತ್ತೆ. ದಾನ ಅವ್ರು ಇಷ್ಟಪಟ್ಟು ಕೊಡಲ್ಲ, ಅವ್ರು ಯಾರೋ ಹೇಳಿದ್ರು ಅಂತ ಕೊಡ್ತಾರೆ. ಅವ್ರಿಗೆ ಪ್ರೀಸ್ಟ್ ಹೇಳಬೇಕು ಅಥವಾ ಗುರುಗಳು ಹೇಳಬೇಕು ಅಥವಾ ಯಾರೋ ಒಬ್ಬರು ಅನುಭವಸ್ಥರು ಯಾರಾದರೂ ನೀವು ಮಾಡಿ, ನಾವು ಮಾಡಿದ್ವಿ, ನಮ್ಗೆ ಒಳ್ಳೇದಾಯಿತು, ನೀವು ಮಾಡಿ ಅಂದರೆ ಅಂಥ ಕಡೆ ಕೊಡ್ತಾರೆ. ಆ್ಯಕ್ಚುಲಿ ಅದು ದಾನ ಅಲ್ವೇ ಅಲ್ಲ, ಅದು ವ್ಯಾಪಾರ. ಅದು ದಾನ ಕೊಡೋದಲ್ವೇ ಅಲ್ಲ. ದಾನ ನಿನ್ನಿಂದ ಆಗೋದು. ಆಗಕ್ಕೆ ನೀನು ರೆಡಿ ಆಗಬೇಕು, ಯೋಗ್ಯನಾಗಬೇಕು, ನಿನ್ನಿಂದ ಆಗತ್ತೆ. ಆವಾಗ ನಿನಗೆ ಗೊತ್ತಾಗಬೇಕು, ಕೊಡೋದು ನಾನಲ್ಲ, ನನ್ನ ಮೂಲಕ ಪರಮಾತ್ಮ ಕೊಡ್ತಾನೆ. ಕೊಡೋನವನೊಬ್ಬ, ಅವನು ಕೊಡ್ತಾನೆ ನನ್ನ ಮೂಲಕ, ಒಳ್ಳೆ ಕೆಲಸ ನನ್ನ ಮೂಲಕ ಆಗಲಿ ಅಂದಾಗ ನಿಮ್ಮ ಮೂಲಕ ದಾನ ಆಗುತ್ತೆ. ಆದರೆ ಪರಮಾತ್ಮ ನಿನಗೆ ಕೊಡೋಕ್ಕೂ ನಿನಗೆ ಆ ರಿಸೀವ್ ಮಾಡೋ ಶಕ್ತಿ ಬೇಕಲ್ಲ. ದಾನ ಕೊಡೋನಿಗೆ ಪಡ್ಕೊಳ್ಳೋ ಶಕ್ತಿ ಬೇಕಲ್ವ ಪರಮಾತ್ಮನಿಂದ. ಪಡ್ಕೊಂಡ್ರೆ ತಾನೇ ಕೊಡೋದು. ಅವನು ಪರಮಾತ್ಮನಿಂದ ಪಡ್ಕೊಳ್ಬೇಕಾದ್ರೆ ಅವನು ಖಾಲಿ ಆಗಬೇಕು. ಶರಣಾಗತಿಯಿಂದ ಅವನು ಸೊನ್ನೆ ಆದಾಗ, ಅಹಂಕಾರ ಸೊನ್ನೆ ಆದಾಗ ಪರಮಾತ್ಮ ಅವನಿಗೆ ಕೊಡ್ತಾನೆ. ಪರಮಾತ್ಮ ಒಬ್ಬನೇ ಕೊಡೋದು. ಅವನಿಂದ ಗಳಿಸ್ಕೊಂಡವನು ಅವನ ಮೂಲಕ ದಾನ ಆಗುತ್ತೆ. ನೋಡೋರಿಗೆ ಇವನು ಕೊಟ್ಟ ಅನಿಸುತ್ತೆ. ಇವನು ಗೊತ್ತು ನಾನು ಕೊಟ್ಟಿಲ್ಲ, ಪರಮಾತ್ಮ ನನ್ನಲ್ಲಿಂದ ಕೊಡಿಸ್ದ ಅಂತ. ಯಾವ ಘಳಿಗೆಯಲ್ಲಿ ಮಾಯೆ ಬಂದು ನಾನು ಕೊಟ್ಟೆ ಅಂದ್ಬಿಡ್ತಾನೋ ಪರಮಾತ್ಮ ಕೊಡೋದನ್ನು ನಿಲ್ಲಿಸ್ತಾನೆ. ಇವನಿಗೆ ಕೊಡೋಕ್ಕಾಗಲ್ಲ, ರಿಸೀವ್ ಮಾಡೋಕ್ಕೂ ಆಗಲ್ಲ, ಕೊಡೋಕ್ಕೂ ಆಗಲ್ಲ. ಆ ಸ್ಥಿತಿ ಉಂಟಾಗತ್ತೆ. ಅಮ್ಮ, ದಾನವನ್ನ ಕೊಡುವುದು ಒಳ್ಳೇದು, ದಾನವನ್ನ ನಾವು ಮಾಡುವುದು ಒಳ್ಳೇದು. ಅದೇ ಅದನ್ನ ತಗೊಂಡ್ರೆ ಅಥವಾ ಅದನ್ನ ಸ್ವೀಕರಿಸಿದ್ರೆ ಅದು ಕರ್ಮವಾಗುತ್ತಾ? ದಾನ ಪುನಃ ಇಲ್ಲಿ ಕೊಡ್ತಾ ಇಲ್ಲ, ಆಗ್ತಾ ಇದೆ. ಯಾವಾಗ ಆಗತ್ತೆ ನಮ್ಮಿಂದ, ಯೋಗ್ಯರಿಗೇನೆ ಆಗತ್ತದು, ಯೋಗ್ಯರಿಗೆ ತಲುಪತ್ತೆ. ಆ ರಿಸೀವ್ ಮಾಡೋರಿಗೂ ಗೊತ್ತಿರುತ್ತೆ ನಾನು ತಗೊಳ್ತಾ ಇಲ್ಲ ಅಂತ. ಕೊಡೋರಿಗೆ ಹೇಗೆ ಗೊತ್ತೋ ನಾನು ಕೊಡ್ತಾ ಇಲ್ಲ ಅಂತ, ತಗೊಳ್ತಾ ಇರೋರು ಕೂಡ ನಾನು ತಗೊಳ್ತಾ ಇಲ್ಲ, ಯಾವುದೂ ಒಂದು ಪರಮಾತ್ಮನ ಒಂದು ಶಕ್ತಿ ನನ್ನನ್ನು ತಗೊಳ್ಳೋ ಹಾಗೆ ಪ್ರೇರೇಪಿಸಿದೆ. ಇದು ದಾನ ಬಂದಿದ್ದು ನಾನು ಸದುಪಯೋಗ ಮಾಡಬೇಕು, ಇದು ಪರಮಾತ್ಮನ ಪ್ರಸಾದ, ಇದು ವಿನಿಯೋಗ ಆಗಬೇಕು ಅಂತ.
ಅವರಿಗೆ ತಗೊಳ್ಳೋವಾಗ ಏನೂ ಅನಿಸಲ್ಲ, ಬಿಕಾಸ್ ಅವ್ರು ತಗೋತಾ ಇಲ್ಲ. ಕೊಡ್ತಾ ಇರೋರು ಕೊಡ್ತಾ ಇಲ್ಲ, ತಗೊಳ್ತಾ ಇರೋರು ತಗೊಳ್ತಾ ಇಲ್ಲ. ಅದು ಆ ಏನು ಕೊಟ್ಟಿದ್ದಾರೋ, ಏನು ರಿಸೀವ್ ಆಗಿದೆಯೋ ಅದು ಪರಮಾತ್ಮ ಬಂದದ್ರಿಂದ ಎಲ್ಲಾಗಬೇಕೋ, ಏನು ಮಾಡಬೇಕು ಅದರಿಂದ ಅಲ್ಲಿಗೆ ಅದು ತಲುಪತ್ತೆ. ಅದನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ದು. ಕೆರೆ ನೀರು ಬಂದರೆ ಕೆರೆಗೆ ಮತ್ತೆ ಹಾಕಿಬಿಡು ಅಂತ ಅದು ವಾಪಸ್ ಹೊರಟೋಗುತ್ತೆ. ಆದರೆ ನಾನು ಕೊಟ್ಟೆ 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 ಅನ್ನೋದು ಮಾಡ್ತಾರಲ್ಲ, ಆ ಥರ ಇಸ್ಕೊಂಡವ್ರಿಗೆ ಅವರು ವಾಪಸ್ ಕೊಡದೇ ಇದ್ದರೆ ಕರ್ಮ. ಅಲ್ಲಿ ಲೆಕ್ಕ. ಇವ್ರು ಮಾಡಿದರೆ ಅಕಸ್ಮಾತ್ ಮಾಡಿಸ್ಕೊಳ್ಳೋದೇ ಇಲ್ಲ, ಅವರು ಮಾಡಿದರೆ ವಾಪಸ್ ಮಾಡಿಬಿಡ್ಬೇಕು ಅವ್ರಿಗೆ. ಇದು ಲೆಕ್ಕಾಚಾರ, ಇದು ಕರ್ಮ ಆಗುತ್ತೆ. ಇಸ್ಕೊಂಡು ಕೊಡದೇ ಇದ್ದರೆ ಕರ್ಮ ಆಗುತ್ತೆ. ಅವ್ರು ಯಾವ ಸ್ಥಿತಿನಲ್ಲಿ ಕೊಟ್ಟಿದ್ದಾರೋ ನಾವು ಆ ಥರ ಅಂದ್ಕೊಳ್ದೇ ಇದ್ದರೆ ಅವ್ರನ್ನೂ ಬಿಡುಗಡೆ ಮಾಡ್ಬೋದು, ನಾವು ಬಿಡುಗಡೆ ಆಗ್ಬೋದು ಕರ್ಮದಿಂದ. ಅಮ್ಮ, ಅರ್ಪಣೆ, ಸಮರ್ಪಣೆ ಇವೆಲ್ಲವೂ ಎಲ್ಲಿಗೆ ಹೋಗುತ್ತೆ ಅನ್ನುವಂತಹ ಭಾವ ಇದೆಯಲ್ಲ, ಆ ಭಾವದ ಬಗ್ಗೆ ಸ್ವಲ್ಪ ಹೇಳಿ ಅಮ್ಮ. ಯಾರು ನಿಜವಾದ ಭಕ್ತಿ ಇದೆ, ಭಕ್ತರಿಗೆ ಒಂದು ಜ್ಞಾನ ತನ್ನಷ್ಟಕ್ಕೆ ಭಕ್ತಿಯಲ್ಲಿ ಹುಟ್ಟುತ್ತೆ. ಇದಕ್ಕೆ ಏಕತ್ವ ಜ್ಞಾನ ಅಂತ ಹೇಳ್ತಾರೆ. ಏಕತ್ವ ಜ್ಞಾನದಲ್ಲಿ ನಾನು ಮಾಡಿದೆ, ನಾನು ಮಾಡ್ತಾ ಇದ್ದೀನಿ, ನಾನು ಮುಂದೆ ಮಾಡಬೇಕು ಅನ್ನೋದು ಏನೂ ಇರಲ್ಲ. ಹೀಗಿದ್ದಾಗ ಸಮರ್ಪಣೆ ಆಗುತ್ತೆ. ಸಮರ್ಪಣೆ ಅಂದ್ರೇನು? ನಮ್ಮ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋದು. ಆತ್ಮಸಮರ್ಪಣೆ, ಎಲ್ಲವನ್ನೂ ಕೊಡೋದು, ಒಂದಾಗೋದು. ಇದಕ್ಕೆ ಒನ್ನೆಸ್ ಅಂತಾರೆ. ಈ ಒನ್ನೆಸ್ಗೆ ಬರಬೇಕಾದ್ರೆ ನಾವು ನಮ್ಮ ಆಸೆಗಳು ಏನಿದೆ ಅದನ್ನು ರಿಫೈನ್ ಮಾಡ್ಕೋಬೇಕು. ಸ್ವಾರ್ಥದ ಆಸೆಗಳು ಬಹಳ ಕಡಿಮೆ ಆಸೆ, ಅದಕ್ಕೆ ಜಾಸ್ತಿ ಶಕ್ತಿ ಬೇಕಾಗೋದಿಲ್ಲ. ನಮಗೆ ಗೊತ್ತಾಗತ್ತೆ, ಚಿಕ್ಕ ಪುಟ್ಟ ಆಸೆಗಳಿಗೆ ನಾವು ದೇವ್ರ ಹತ್ರ ಹೋಗಲೇಬೇಕಾಗಿಲ್ಲ. ನಿಮ್ಮದೊಂದು ವಿಲ್ ಪವರ್ ಇದ್ದರೆ, ಒಂದು ಕುಹಕವಾದದ್ದು, ಒಂಥರ ಒಂದು ಸ್ಮಾರ್ಟ್ನೆಸ್, ಕನ್ನಿಂಗ್ನೆಸ್ ಇದ್ದರೆ ಯಾರ ತಲೆ ಆದರೂ ಓಡೋದು ದುಡ್ಡು ತೊಗೊಂಡು ಕಟ್ಬಿಡ್ಬೋದು ಮನೆ. ಅಂದರೆ ಅರ್ಥ, ಒಬ್ಬನ ಕೊಲೆ ಮಾಡಿಬೇಕಾದ್ರೆ ಗೆದ್ಕೊಂಡ್ಬಿಡ್ಬೋದು. ಅಂದರೆ ಚಿಕ್ಕ ಪುಟ್ಟ ಆಸೆಗಳನ್ನು ಪ್ರಪಂಚದಲ್ಲಿ ಹೊಡೆದಾಡಿ ಬುದ್ಧಿ ಉಪಯೋಗಿಸಿ ಅಹಂಕಾರದಿಂದ, ವಿಲ್ ಪವರಿಂದ ಮಾಡ್ಕೊಂಡ್ಬಿಡ್ಬೋದು. ನಾವೆಲ್ಲೂ ದೇವ್ರನ್ನ ಜ್ಞಾಪಿಸ್ಕೊಳ್ಳೋದು, ದೇವರೇನು ಬಂದು ಮಾಡ್ತಾನಾ ಅಂತಲೇ ಪ್ರಶ್ನೆ ಬರುತ್ತೆ. ಆದರೆ ನಮ್ಮ ಆಸೆಗಳು ಕ್ಷುಲ್ಲಕವಾದದ್ದು. ಅದಕ್ಕೆ ಕ್ಷುಲ್ಲಕವಾದ ದಾರಿಯೇ ಅದನ್ನು ಪಡ್ಕೊಳ್ಳೋಕ್ಕೆ ನಾವು ಹೊರಡ್ತಾ ಇರ್ತೀವಿ. ಯಾವತ್ತೂ ಆಸೆನ ಪರೀಕ್ಷೆ ಮಾಡಿಕೊಂಡು ರಿಫೈನ್ ಮಾಡಬೇಕು. ವೆನ್ ಯು ರಿಫೈನ್ ಯುವರ್ ಡಿಸೈರ್, then your desire is not selfish desire. Selfless vast desires or ಶುಭ ಕಾಮನಾ ಅಂತಾರೆ. ಅದು ಪರಮಾತ್ಮನ ಇಚ್ಛೆಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಓ, ಇದು ದೊಡ್ಡ ಇಚ್ಛೆ, ಇದು ಎಲ್ಲರಿಗೂ ಮಾಡೋ ಇಚ್ಛೆ, ಇದು ಕಲ್ಯಾಣ ಇಚ್ಛೆ, ಲೋಕ ಕಲ್ಯಾಣದ ಇಚ್ಛೆ, ವೆಲ್ ಬೀಯಿಂಗ್ ಆಫ್ ಹ್ಯುಮ್ಯಾನಿಟಿ, ಮಾನವನ ಒಂದು ಉದ್ಧಾರಕ್ಕಾಗಿ ಮಾಡೋ ಇಚ್ಛೆ. ಈ ಇಚ್ಛೆಯಿಂದ ಈ ಇಚ್ಛೆಗೆ ಬದಲಾಯಿಸ್ಕೊಳ್ಳೋದೇನೆ ವ್ಯಕ್ತಿತ್ವದ ಬದಲಾವಣೆ. ವ್ಯಕ್ತಿ ಮಾಡಲ್ಲ ಈ ಇಚ್ಛೆ, ಇಂಡಿವಿಜುವಲ್. ಯಾರು ಪರಿಪೂರ್ಣನೋ ಅವನಿಗೆ ಈ ಇಚ್ಛೆ ಬರುತ್ತೆ. ಮೊದಲೇ ಬೇಸಿಕಲಿ ನಮಗೆ ಬರುವಂಥ ಇಚ್ಛೆಗಳು ಜ್ಞಾನದಿಂದ ಬರಬೇಕು. ಆವಾಗ ನಮಗೆ ಅಜ್ಞಾನದಲ್ಲಿ ಬರೋ ಇಚ್ಛೆ ಬರೀ ವೆರಿ ಸ್ಮಾಲ್ ಡಿಸೈರ್ಸ್. ಆದರೆ ನಮಗೆ ಜ್ಞಾನದಲ್ಲಿ ಬರೋ ಇಚ್ಛೆ ಇದೆಯಲ್ಲ, ಜ್ಞಾನ ಶಕ್ತಿ ಕೊಡೋ ಇಚ್ಛೆ, ಇಚ್ಛಾಶಕ್ತಿಯ ಒಂದು ಗಮನ ನಮಗೆ ಬರುತ್ತೆ. ಆ ಇಚ್ಛಾಶಕ್ತಿಯ ಗಮನ ಬಂದಾಗ ನಾವು ನಮ್ಮಲ್ಲಿ ಗ್ರೀಡಿನೆಸ್ಸು, ಮಾತ್ಸರ್ಯ, ಮೋಹ ಆಟೋಮ್ಯಾಟಿಕ್ಕಾಗಿ ಕಮ್ಮಿ ಆಗ್ತಾ ಮರೆಯಾಗಿ ಕರಗೋಗುತ್ತೆ. ನಾವು ಹತ್ತಿರವಾಗಿ ನಮ್ಮ ಇಚ್ಛೆಗಳು ಪ್ರೇಮದಲ್ಲಿ ಮಾಡುವ ಸ್ಥಿತಿಗೆ ಬರ್ತೇವೆ. ಮೋಹದಲ್ಲಿ ಅಲ್ಲ, ಹಿಡ್ಕೊಂಡಲ್ಲ, ಕಾಂಪಿಟೇಷನ್ ಮಾತ್ಸರ್ಯದಲ್ಲೆಲ್ಲ, ಕಂಪ್ಲೀಟಾಗಿ ಪ್ರೇಮದಲ್ಲಿ ಮಾಡುವುದು. ಆಗದು ಮಾಡೋದು ಒಂದ್ಸಲ ಕೊಡುವುದು ಆಗತ್ತೆ. ನಮ್ಮಿಂದ ಆಗತ್ತೆ, ಕೊಡೋಕ್ಕೆ ಶುರು ಮಾಡ್ತೀವಿ. ಕೊಡೋದು ಎಲ್ಲಿಂದ ಕೊಡೋದು? ನಮ್ಮ ಆಸೆಗಳೆಲ್ಲ ನಂದಲ್ಲ ಅಂತ ಸಮರ್ಪಣೆ ಮಾಡೋದು, ನನ್ನವರಿಗೆ ಮಾತ್ರ ಅಲ್ಲ ಅಂತ ಸಮರ್ಪಣೆ ಮಾಡೋದು. ಹೀಗೆ ಸಮರ್ಪಣೆ ಮಾಡೋದ್ರಲ್ಲಿ ಅಹಂಕಾರದ ಸಮರ್ಪಣೆ ಆಗುತ್ತೆ. ವೆನ್ ಯುವರ್ ಈಗೋ dissolves,
ಸಬ್ಲಿಮೇಷನ್ ಥರ ನಮ್ಮಲ್ಲಿ ಸಬ್ಮಿಟ್ ಮಾಡ್ಕೋತೀವಿ. ಅದಕ್ಕೆ ಮೊದಲು ಸರೆಂಡರ್ ಆಗಬೇಕಾಗಿರೋದು, ಸಮರ್ಪಣೆ ಆಗಬೇಕಾಗಿರೋದು ನಮ್ಮ ಆಸೆಗಳು, ನಮ್ಮ ಲೋಭಿತನ, ನಮ್ಮಲ್ಲಿರೋ ಗಲೀಜು, ಮಾತ್ಸರ್ಯ, ಇದೆಲ್ಲ ಒಂದೊಂದೇ ಸಮರ್ಪಣೆ ಆಗಬೇಕು. ಆಮೇಲೆ ಅಹಂಕಾರದ ಸಮರ್ಪಣೆ ಆಗಬೇಕು. ಮೂಲತಃ ಆ ಒಂದು ಬೇರಿಂದ ಕಿತ್ತು ಹಾಕಿದ್ರೆ ಇದೆಲ್ಲ ಹೊರಟೋಗುತ್ತೆ. ಯಾವಾಗ ಆ ಅಹಂಕಾರ ಸಮರ್ಪಣೆ ಆಗುತ್ತೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಡೆತ್ ದೆನ್ ದಿ ಡೆತ್ ಆಫ್ ದಿ ಬಾಡಿ. ಡೆತ್ ಆಫ್ ಈಗೋ ಈಸ್ ದಿ ಬರ್ತ್ ಆಫ್ ವಿಸ್ಡಮ್. ಅಲ್ಲಿಂದ ಬರುವ ವಿವೇಕ, ಜ್ಞಾನ ಎಲ್ಲ ನಮ್ಮಲ್ಲಿ ಪ್ರೇಮದಿಂದ ಒಂದು ಭಕ್ತಿ ಮೂಡಿಸುತ್ತೆ. ಆ ಭಕ್ತಿಯಿಂದ ನಾವು ಆತ್ಮಕ್ಕೆ ಎಲ್ಲವೂ ಸಮರ್ಪಣೆ, ಆತ್ಮ ಪರಮಾತ್ಮನಿಗೆ ಸಮರ್ಪಣೆಯಾಗಿ ಅದರಲ್ಲಿ ಒಂದಾಗೋದಿದೆಯಲ್ಲ, ಅದು ನಿಜವಾದ ಸಮರ್ಪಣೆ, ಆತ್ಮ ಸಮರ್ಪಣೆ. ಅದನ್ನು ಒಂದು ನಮಸ್ಕಾರದ ಮೂಲಕ ನಾವು ಅಭ್ಯಾಸ ಮಾಡ್ಕೊಳ್ತೀವಿ. ಒಂದು ಸುತ್ತುವಾಗ ದೇಹದ ಇಂದ್ರಿಯಗಳ ಆಸೆಗಳನ್ನೆಲ್ಲ ಬಿಡ್ತೀವಿ. 2ನೇ ಸುತ್ತಲ್ಲಿ ಮನಸ್ಸಿನಲ್ಲಿ ಹೇಳೋ ಭಾವನೆಗಳನ್ನೆಲ್ಲ ಬಿಡ್ತೀವಿ. 3ನೇ ಸೆತ್ತಲ್ಲಿ ಅಹಂಕಾರದಿಂದ ಉತ್ಪನ್ನವಾದ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಎಲ್ಲ ಖಾಲಿ ಮಾಡಿಕೊಂಡು ಬಗ್ಗುತ್ತೀವಿ. ಬಗ್ಗುವುದೇ ಬಹಳ ಮುಖ್ಯ. ಬಗ್ಗಿ ನಮಸ್ಕಾರ ಮಾಡುವಾಗ ಅರ್ಪಣೆ ಮಾಡ್ಕೊಳ್ತೀವಿ ನಮ್ಮನ್ನು. ಎಲ್ಲವೂ ಖಾಲಿ ಆದಮೇಲೆ ನಾವು ಬಗ್ಗಿದಾಗ ನಮ್ಮಲ್ಲಿ ಎನರ್ಜಿ ಕೆಳಗಿಂದ ಮೇಲ್ಮುಖವಾಗಿ ಹರಿಯುತ್ತೆ. ನಮ್ಮಲ್ಲಿ ಒಂದು ಪರಿವರ್ತನೆ, ಬದಲಾವಣೆ ಒಂದೊಂದು ನಮಸ್ಕಾರದಲ್ಲೂ ಸಮರ್ಪಣೆಯನ್ನೆಲ್ಲ ಆಗುತ್ತೆ. ಬಹಳಷ್ಟು ಜನ ಕೊಡುವ ಮನಸ್ಸಿದೆ ಆದ್ರೆ ಕೊಡಲ್ಲ. ಆ ಥರ ಯಾಕಿರ್ತಾರೆ ಅಮ್ಮ? ಹೇಗೆ ಆ ಥರ ಜನಗಳು ಬೀಳ್ತಾಗಿರ್ತಾರೆ? ಕೊಡೋ ಮನಸ್ಸಿದೆ ಆದ್ರೆ ನಾವು ಕೊಡಲ್ಲಪ್ಪ ಅನ್ನೋ ಥರ. ಮನಸ್ಸು ಯಾವತ್ತೂ ದ್ವಂದ್ವ. ಇಷ್ಟ ಮಾಡೋಕ್ಕಿಷ್ಟ ಇಲ್ಲ. ನಾನು ಇದೆಲ್ಲ ಗಳಿಸ್ಬೇಕು ಇಷ್ಟ, ಅದೇ ಅದಕ್ಕೇನು ಬೇಕೋ ಮಾಡೋಕ್ಕಿಷ್ಟ ಇಲ್ಲ. ಮನಸ್ಸು ಹೇಳೋದನ್ನು, ಮನಸ್ಸು ಆ್ಯಕ್ಷನ್ನಲ್ಲಿ ಅದು ಬರೋಕ್ಕಾಗಲ್ಲ. ಯಾಕೆ ಅಂದರೆ ಪೂರ್ತಿ ಕೊಡಬೇಕು ಅಂತಿರಲ್ಲ. ಕೊಡಲೋ ಬೇಡವೋ, ನಾವು ಮಾಡಲೋ ಬೇಡವೋ, ಈ ಲಿಂಬೋ ಸ್ಟೇಟು. ನಾವು ಮಾಡ್ತೀವಿ ಅಂದರೆ ಕೊಟ್ಬಿಡ್ತೀವಿ, ನಾವು ಮಾಡಲ್ಲ ಅಂದರೆ ಕೊಡಲ್ಲ. ನಾವು ಮಾಡಲ್ವೋ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮಾಡಬೇಕು ಅನಿಸುತ್ತೆ, ಒಂದು ಸತಿ ಬೇಡ ಅನಿಸುತ್ತೆ. ಚಂಚಲ. ಯಾವಾಗ ಈ ಮನಸ್ಸು ಒಂದು ಸತಿ ಬೇಕು, ಒಂದು ಸತಿ ಬೇಡ, ಒಂದು ಸತಿ ಕೊಡೋದು ಸರಿ, ಒಂದು ಸತಿ ತಪ್ಪು, ಒಂದು ಸತಿ ಇಷ್ಟ, ಒಂದು ಸತಿ ಕಷ್ಟ, ಒಂದು ಸತಿ ನಷ್ಟ, ಈ ರೀತಿ ಮನಸ್ಸು ಚಂಚಲವಾಗಿದ್ದಾಗ ಮಾಡಬೇಕು ಅನಿಸುತ್ತೆ. ಕೊಡೋ ಟೈಮ್ನಲ್ಲಿ ಬೇಡ ಬಿಡು ನಾನೇ ಇಟ್ಕೊಳ್ಳೋಣ ಅನಿಸುತ್ತೆ. ಚಂಚಲ ಮನಸ್ಸು. ಅದರಿಂದ ಇದು ಎರಡೂ ಇರೋದ್ರಿಂದ ಅವ್ರು ಏನೂ ಮಾಡಲ್ಲ. ಬೇಡ ಅಂದರೆ ಕೊಡಬೇಡಿ. ಯಾವತ್ತೋ ಆ ಮನಸ್ಸು ಕೊಟ್ಟಾಗ ಕೊಡ್ತೀರಾ. ಬೇಡ ಬೇಕು ಅಂದಾಗ ಕೊಡಿ. ಈ ಬೇಕುನಲ್ಲೂ ನಿಲ್ಲಲ್ಲ, ಬೇಡನಲ್ಲೂ ನಿಲ್ಲಲ್ಲ. ಬೇಕು ಬೇಡಗಳ ಮಧ್ಯ ಇರೋ ಮನಸ್ಸನ್ನು ನಾವು ಲಿಂಬೋ ಅಂತ ಹೇಳ್ತೀವಿ. ಅಂದರೆ ಅಲ್ಲೂ ಇಲ್ಲ, ಇದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ. ಸುಮಾರು ಜನ ಬರೀ ಕೊಡೋ ವಿಚಾರದಲ್ಲ, ಎಲ್ಲದರಲ್ಲೂ ಅಡ್ಡಗೋಡೆ ಮೇಲೆ ಇರ್ತಾರೆ. ಕೇಳಿದ್ರೆ ಅವ್ರನ್ನ ಮಾಡ್ತೀರಾ ಅಂದರೆ ಮಾಡ್ತೀನಿ ಅಂತಾರೆ, ಆದರೆ ಮಾಡಲ್ಲ. ಆಮೇಲೆ ಕೊಡ್ತೀರಾ ಅಂದರೆ ಕೊಡ್ತೀನಿ ಅಂತಾರೆ, ಕೊಡಲ್ಲ. ಆವಾಗ ಹಂಗಿತ್ತು ಇವಾಗಿಲ್ಲ ಅಂತಾರೆ. ನೋಡೋಣ ಮುಂದೆ ಮನಸ್ಸು ಮಾಡಿದ್ರೆ ಕೊಡ್ತೀವಿ ಅಂತಾರೆ. ಈ ಥರ ಯಾರನ್ನೂ ನಂಬೋಕ್ಕಾಗಲ್ಲ ಅವ್ರನ್ನ. ಅವರು ಡಿಸಿಷನ್ ತೊಗೊಳಕ್ಕಾಗಲ್ಲ. ಮೈಂಡು ಒಂಥರ ಬ್ಯಾಲೆನ್ಸ್ ಇರಲ್ಲ. ಆಮೇಲೆ ಯಾವುದೂ ಸ್ಟೆಬಿಲಿಟಿ ಇಲ್ಲ, ನಿರ್ಧಾರ ಇಲ್ಲ, ಕ್ಲಾರಿಟಿ ಇಲ್ಲ. ಗಾಳಿನಲ್ಲಿ ಸುಮ್ಮನೆ ತೇಲಾಡ್ತಿರೋ ಮನಸ್ಸು ಥರ ಒಂಥರ ಅವ್ರನ್ನ ನಂಬೋಕ್ಕಾಗಲ್ಲ. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳಕ್ಕಾಗೋದೇ ಇಲ್ಲ ಅವ್ರ ಮಾತೆಲ್ಲನೂ. ಅಮ್ಮ, ಇವಾಗ ದಾನ ಕೊಟ್ಟಿರ್ತಾರಲ್ವಾ, ಅವರಿಗೆ ನಾನು ಕೊಟ್ಟನಪ್ಪ ಅನ್ನೋಂಥ ಒಂದು ಮನಸ್ಥಿತಿ ಎಂದೂ ಬರ್ದೇ ಇರೋದು ಹೇಗೆ? ಆ ಥರ ಬರ್ಸ್ಕೊಳ್ದೇ ಇರೋದು ಹೇಗೆ? ಪುನಃ ಇದಕ್ಕೆ ಅದೇ ಉತ್ತರ ಆಗುತ್ತೆ. ಅಹಂಕಾರ ಎಲ್ಲಿರುತ್ತೋ ಅಲ್ಲಿ ಕ್ಲೈಮ್ ಮಾಡೋದು ಸಹಜ. ಅದು ನಮ್ಮ ನೆನಪಿಗೆ ಬಂದ್ಬಿಡುತ್ತೆ, ನಾನು ಕೊಟ್ಟಿದ್ದೀನಿ ಅಂತ. ಆವಾಗ ನೆನಪು ಮಾಡ್ಕೊಳ್ತಾ ಇರ್ತೀವಿ, ನಾನು ಇದನ್ನು ಕೊಟ್ಟೆ, ಇದು ನಾನು ಕೊಟ್ಟಿದ್ದು, ಇದನ್ನು ನಾನು ಮಾಡಿದ್ದು. ಅದನ್ನು ನೋಡಿದಾಗೆಲ್ಲ, ಅವರನ್ನು ನೋಡಿದಾಗೆಲ್ಲ ಅದು ಬರ್ತಾ ಇರುತ್ತೆ. ಅಲ್ಲಿ ಅಹಂಕಾರ. ಇನ್ನೊಂದು, ಅದರಿಂದ ಎಷ್ಟು ಸತಿ ನಾವು ಜ್ಞಾಪಿಸ್ಕೋತೀವೋ ಪಾಸ್ಟಲ್ಲಿ ನಾವು ಮಾಡಿದ್ದನ್ನು ಕ್ಲೇಮ್ ಮಾಡ್ತೀವೋ, ನಾನು ಮಾಡಿದ್ದೀನಿ ಎಲ್ಲ ನಾನು ಮಾಡಿದೆ ಅಂತ,
ಅದರ ಒಂದು ಎಫೆಕ್ಟಲ್ಲಿ ಇವತ್ತು ಮಾಡೋದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅನ್ನೋದು ಆ ಒಂದು ಕ್ಲೈಮಿಂಗ್ ಇರುತ್ತೆ. ಮಾಡ್ತಾ ಇದ್ದೀನಿ ಅನ್ನೋದು ಎಷ್ಟು ಮಾಡ್ತಾ ಇದ್ದೀನಿ, ಇದು ಮಾಡಬೇಕು, ಇದು ನಾನು ಕಷ್ಟಪಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇರೋದು, ಬಿಟ್ಟರೆ ಯಾರೂ ಮಾಡಲ್ಲ, ನಾನು ಮಾಡ್ತಾ ಇದ್ದೀನಿ ನೋಡು ಅಂತ ನಮ್ಗೆ ಯಾವಾಗ ಇರುತ್ತೋ ಅದನ್ನು ಸಾಬೀತು ಮಾಡ್ತಾ ಇರ್ತೀವೋ, ದ ಮೋರ್ ದಿ ಕರ್ಮ ಫ್ಯೂಚರ್ನಲ್ಲಿ ನಾನು ಇದನ್ನೆಲ್ಲ ಮಾಡಬೇಕು, ನಾನು ಇಷ್ಟೊಂದು ಮಾಡಬೇಕು, ಇಷ್ಟೆಲ್ಲ ಮುಗಿಸ್ಬೇಕು, ಇಷ್ಟೆಲ್ಲ ನನ್ನಿಂದ ನಡಿಬೇಕು, ನಾನೇ ಇದನ್ನೆಲ್ಲ ಮಾಡಿ ಸಾಯಬೇಕು, ಇಷ್ಟು ಮಾಡೋದು ಇನ್ನೂ ಬಾಕಿ ಇದೆ, ಇಷ್ಟೆಲ್ಲ ನಾನು ಸತ್ತೋಗ್ಬಿಟ್ರೆ ಹೇಗಪ್ಪ, ನಾನು ಮಾಡೋದು ಇಷ್ಟೆಲ್ಲ ಕೆಲಸ ಇದೆ, ನಾನಿನ್ನೂ 4 ಮನೆ ಕಟ್ಟಬೇಕು, ನಾನಿನ್ನೂ ಕೋಟಿ ರೂಪಾಯಿ ಮಾಡಬೇಕು, ನಾನಿನ್ನೂ ಮೊಮ್ಮಕ್ಕಳ ಮದುವೆ ನೋಡಬೇಕು, ನಾನಿನ್ನೂ ಇದೆಲ್ಲ ತಿನ್ನಬೇಕು, ಈ ಜಾಗ ಎಲ್ಲ ನೋಡಬೇಕು, ಮುಂದೆ ಕೂಡ ನಾನೆಷ್ಟೋ ಮಾಡಬೇಕು ಅನ್ನೋದು ಆಸೆ ಬಂದ್ಬಿಡುತ್ತೆ ಫ್ಯೂಚರಲ್ಲಿ. ಪಾಸ್ಟಲ್ಲಿ ನಾವು ಕ್ಲೇಮ್ ಮಾಡಿದ್ದನ್ನು ಮರೀದೇ ಇದ್ದರೆ, ಬಿಡದೇ ಇದ್ದರೆ, ಇವತ್ತು ಮಾಡೋದ್ರಲ್ಲೂ ಆ ಕರ್ಮ ಇರುತ್ತೆ. ಮಾಡದೆ ಮುಂದೆ ಇರೋದು ಮಾಡ್ತೀವೋ ಬಿಡ್ತೀವೋ ಇರ್ತೀವೋ ಹೋಗ್ತೀವೋ ಅದನ್ನು ಯೋಚನೆ ಮಾಡೋದು ಕರ್ಮ ಆಗೋಗುತ್ತೆ. ಅಂಥವರು ಮಾಡೋದನ್ನು ಕ್ಲೈಮ್ ಮಾಡಲೇಬೇಕು, ಕ್ಲೈಮ್ ಮಾಡೇ ಮಾಡ್ತಾರೆ. ಕರ್ಮ ಚಕ್ರದಲ್ಲಿ ಮುಂದೆ ನಾನು ಮಾಡಿಲ್ಲ ಅಂತ ಸಾಯ್ತಾರೆ, ಮತ್ತು ಅದನ್ನು ಮಾಡೋಕ್ಕೆ ಬರ್ತಾರೆ. ಹಿಂದೆ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಇವತ್ತು ಮಾಡಿ ಸಿಕ್ಕಾಕೊಳ್ತಾರೆ. ಹೀಗೆ ಕರ್ಮ ಅವ್ರನ್ನ ಬಿಡೋದೇ ಇಲ್ಲ. ಕರ್ಮ ಚಕ್ರದಿಂದ ಅವ್ರು ಹೊರಗೆ ಬರೋಕ್ಕಾಗಲ್ಲ.